ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ಇವತ್ತು ಚೂಡಿದಾರ್ದು ಪ್ಯಾಂಟ್ ಕೇಳ್ತಾ ಇದ್ರಿ, ಸುಮಾರು ಸಲ ಕೇಳಿದ್ದೀರಾ. ಅದಕ್ಕೋಸ್ಕರ ತುಂಬಾ ಸಿಂಪಲ್ಲಾಗಿ ಒಂದು 5-10 ನಿಮಿಷದಲ್ಲಿ ಕಟ್ ಮಾಡ್ಕೋಬೋದು. ಇದೇನು ಅಷ್ಟು ಕಷ್ಟ ಅಲ್ಲ. ನೋಡಿ, ಈಗ 4 ಎಳೆಲಿ ಹಿಂಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಡ್ಚಿರುವಂಥ ಅರ್ಧಕ್ಕೆ ಮಡ್ಚಿರ್ತೀವಲ್ಲ ಆ ಬಟ್ಟೆ ಈ ಕಡೆ ಬಾಟಮ್ ಕಡೆ ಬರಬೇಕು. ನೋಡಿ, ತೋರಿಸ್ತಾ ಇದ್ದೀನಲ್ಲ ಬಟ್ಟೆ, ಆ ಥರ ಬಾಟಮ್ ಕಡೆಗೆ ಫೋಲ್ಡ್ ಮಾಡಿರೋದು ಹಾಗೆ ಬರಬೇಕು. ಈಗ 4 ಎಳೆಯಲ್ಲಿ ಓಪನ್ ಆಗಿರೋದು ನಮಗೆ ಎದುರಿಗೆ ಬರಬೇಕು, ಅಂದರೆ ಮುಂದಕ್ಕೆ ಬರಬೇಕು. ಫೋಲ್ಡ್ ಆಗಿರೋದು ನಮ್ಮ ಕಡೆ ಇರಬೇಕು. ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಈ ಥರ ಇರಬೇಕು. ನನ್ನ ವಿಡಿಯೋನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಈ ಥರ ಫಸ್ಟು ಬಟ್ಟೆ ಏನಾದರೂ ಅಕಸ್ಮಾತ್ ಮಡ್ಚ್ಕೊಂಡಿದ್ರೆ, ಏನಾದ್ರು ಮುದ್ರಿ ಪದ್ರಿ ಆಗಿದ್ರೆ ನೀಟಾಗಿ ಒಂದ್ಸಲ ಐರನ್ ಹಾಕ್ಕೊಳ್ಳಿ. ಐರನ್ ಹಾಕ್ಕೊಳ್ಳೋದೇ ಮೇನ್ ಇಂಪಾರ್ಟೆಂಟು. ನಾವು ಮಾರ್ಕ್ಗೆಲ್ಲ ಕರೆಕ್ಟಾಗಿ ಬರುತ್ತೆ ಮಾರ್ಕರೆಲ್ಲ. ಅದಕ್ಕೋಸ್ಕರ ನಮ್ದು ಅಳತೆ ಪ್ಯಾಂಟ್ ಏನಿದೆ ಅದು ಬೇಕು ನಮಗೆ. ಹಾಗೆಯೇ ಲೆಗಿನ್ಸ್ ಹಾಕಿ ಬೇಜಾರಾಗಿ ಹೋಗುತ್ತೆ. ಈ ನರ್ಗೆ ಪ್ಯಾಂಟ್ ಆದರೆ ತುಂಬಾ ಚೆನ್ನಾಗಿ ಯೂಸ್ ಬರುತ್ತೆ. ಹಾಗಾಗಿ ಸುಮಾರು ಜನ ಈಗ ಮತ್ತೆ ರಿಟರ್ನು ನರ್ಗೆ ಪ್ಯಾಂಟ್ಗೆ ಬರ್ತಾ ಇದ್ದಾರೆ. ನೋಡಿ, ಇಲ್ಲಿ ಬಾಟಮ್ಗೆ ನಾನು 2ವರೆಗೆ ಫೋಲ್ಡ್ ಮಾಡೋಕ್ಕೆ ಅಂತ 2ವರೆಗೆ ತಗೋತಾ ಇದ್ದೀನಿ. ಈ ಥರ 2ವರೆಗೆ ನಾವು ಒಂದು ಮಾರ್ಕ್ ಹಾಕ್ಕೊಬೇಕು. ಕೆಳಗಡೆ ತುದಿನ ನಾವು ಕ್ಯಾನ್ವಾಸ್ ಹಾಕಿ ಫೋಲ್ಡ್ ಮಾಡಿ ಹೊಲಿಗೆ ಹಾಕಬೇಕು. ನೋಡಿ, ಈಗ ಅದರಲ್ಲಿ ಅರ್ಧಕ್ಕೆ 2ವರೆನಲ್ಲಿ ಅರ್ಧಕ್ಕೆ ಮಧ್ಯಕ್ಕೆ ಕರೆಕ್ಟಾಗಿ ನಾನೊಂದು ಲೈನ್ ಹಾಕ್ಕೊತಾ ಇದ್ದೀನಿ, ಫೋಲ್ಡ್ ಮಾಡ್ಕೊಳ್ಳೋಕ್ಕೆ ನನಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ಫೋಲ್ಡ್ ಮಾಡಿರೋದು ನಮ್ಮ ಕಡೆ ಬರಬೇಕು. ಅಲ್ಲೇನೋ ಒಂಚೂರು ಹೆಚ್ಚು ಕಮ್ಮಿ ಇದ್ದರೆ ಗೊತ್ತಾಗ್ಬಿಡುತ್ತೆ. ಎರಡೂ ಸಮವಾಗಿ ಹಿಡ್ಕೊಂಡು ಸಮ ಮಾಡ್ಕೋಬೇಕು. ಒಂದು ಹಿಂದೆ ಮುಂದೆ ಇದ್ದರೆ ನನಗೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಅನ್ನಿಸ್ತು, ಅದನ್ನು ಸರಿ ಮಾಡಿಕೊಂಡೆ. ನೋಡಿ, ಆ ಥರ. ಈಗ ಉದ್ದ ಎಷ್ಟಿದೆ ನೋಡ್ಕೊಳ್ಳಿ. ಪ್ಯಾಂಟಲ್ಲಿ ಅಳತೆ ಪ್ಯಾಂಟಲ್ಲಿ ಏನು ಕೊಟ್ಟಿದ್ದಾರೆ ಉದ್ದ, ಅದರಷ್ಟೇ ಉದ್ದ ತೊಗೊಂಡು ಒಂದು ಕಾಲಿಂಚ್ಗಿಂತ ಜಾಸ್ತಿ ಹೊಲಿಗೆಗೆ ಬಿಟ್ಕೊಳ್ಳೋಣ. ಮೇಲ್ಗಡೆ ಕೆಳಗಡೆದು ಮುಗೀತು. 2.5 ಇಂಚ್ಗೆ ನಾವು ಮಾರ್ಕ್ ಹಾಕ್ಕೊಂಡಿದ್ದೀವಿ. ಈಗ ಮೇಲ್ಗಡೆ ಎಷ್ಟಿದೆ, ಒಂದು ಕಾಲಿಂಚ್ ಹೆಚ್ಚಾಗೆ ಬಿಟ್ಕೊಳ್ಳೋಣ ಅಷ್ಟೇ. ಪ್ಯಾಂಟಲ್ಲಿ ಏನಿದೆ ಅದೇ ಅಳತೆಗೆ. ನೋಡಿ, ಈಗ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಅದು ರೆಡಿ 34 ಇತ್ತು. ನಾನೊಂದು 1/4 ಇಂಚ್ಗಿಂತ ಹೆಚ್ಚಾಗಿ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ಮಾರ್ಕ್ ಹಾಕ್ಕೊಳ್ಳೋಣ. ಅದಾದ ನಂತರ ಈಗ ಒಂದು ಲೈನ್ ಹಾಕ್ಕೊಳ್ಳೋಣ. ಲೈನ್ ಹಾಕ್ಕೊಂಡ ನಂತರ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ಈ ಪ್ಯಾಂಟು ಹೊಲಿಯೋದು ಅಷ್ಟೇ ಒಂದು 20 ನಿಮಿಷದಲ್ಲಿ ಪ್ಯಾಂಟ್ ಹೊಲಿಬೋದು, ಒಂದು 10 ನಿಮಿಷದಲ್ಲಿ ಪ್ಯಾಂಟ್ ಕಟ್ ಮಾಡ್ಬೋದು. ಇದೇನು ಕಷ್ಟ ಅಂತ ಏನಿಲ್ಲ, ಆರಾಮಾಗಿ ಸುಲಭವಾಗಿ ಹೊಲ್ಕೋಬೋದು. ಸುಮ್ಮನೆ ದುಡ್ಡು ಕೊಟ್ಟು ವೇಸ್ಟ್ ಮಾಡೋ ಬದಲು ಮನೆಯಲ್ಲೇ ನಾವೇ ಬಟ್ಟೆ ತೊಗೊಬಂದು ನರಿಗೆ ಜಾಸ್ತಿ ಬೇಕಾದರೆ ಜಾಸ್ತಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಹೊಲ್ಕೋಬೋದು. ಈಗ ಬಾಟಮ್ಗೆ ನಾನು ಅಳತೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಕೆಳಗಡೆ 1 ಇಂಚು ಅಥವಾ 1.5 ಇಂಚು ನಿಮಗೆ ಬೇಕಾದರೆ ಜಾಸ್ತಿ ಬಿಟ್ಕೊಳ್ಳಿ. ಅದರಿಂದ ಏನೂ ಉಪಯೋಗ ಇಲ್ಲ. ನಾವೇನು ಅಳತೆ ಇದೆ ಅಳತೆಗೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡ್ರೆ ಸಾಕು. 1 ಇಂಚು ಜಾಸ್ತಿ ಬಿಟ್ಟರೆ ಸಾಕು. ನಾನು ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಒಂದು 1/4 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಈಗ ನೋಡಿ, ಸೊಂಟದ ಹತ್ರ 4 ಬಟ್ಟೆ ಸಿಗೋ ಥರ ನಾನು ಫೋಲ್ಡ್ ಮಾಡಿಕೊಂಡೆ. ಅರ್ಧಕ್ಕೆ ಫೋಲ್ಡ್ ಮಾಡಿದ್ದೀನಿ ನೋಡಿ ಪ್ಯಾಂಟ್ ಸೊಂಟನ. ಈಗ ಅದೆಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡು ನಮಗೆ ನರಿಗೆ ಜಾಸ್ತಿ ಬೇಕು ಅಂದರೆ ಪೂರ್ತಿ ತೊಗೋಬೋದು. ಇಲ್ಲ ನಮಗೆ ನರಿಗೆ ಕಮ್ಮಿ ಬೇಕು ಅಂದರೆ 1, 7, 8 ಈ ಥರ ತೊಗೋಬೋದು. ನಮಗೆ ನರಿಗೆ ಜಾಸ್ತಿ ಬೇಕಪ್ಪ ಅಂದರೆ ಪೂರ್ತಿ ತೊಗೊಂಡ್ರೆ 1 ಇಂಚು ಆ ಕಡೆ ಲಾಸ್ಟಲ್ಲಿ ಬಿಟ್ಟು ಪೂರ್ತಿ ತೊಗೊಳ್ಳಿ, ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಅದೆಲ್ಲ ನರಿಗೆಗೆ ಹೋಗುತ್ತೆ. ನಾನು 7.5 ತೊಗೊಂಡಿದ್ದೀನಿ ನೋಡಿ. ಅಲ್ಲಿ ನೀವು 7 ತೊಗೊಳ್ಳಿ, ನಡೆಯುತ್ತೆ. ಈಗ ಇದು ಉದ್ದ ಎಷ್ಟಿದೆ ನೋಡೋಣ. ಇದನ್ನೊಂದು ಸಲ ನೋಡ್ಕೊಂಬಿಟ್ಟು ಇಲ್ಲಿ ಮಾರ್ಕ್ ಹಾಕ್ಕೊಬೇಕು. ಇದು 7 ಇದೆ. ನಾನೊಂದು ಅರ್ಧ ಇಂಚು ಮುಂದೆ ತೊಗೋತಾ ಇದ್ದೀನಿ, ಕಾಟನ್ ಬಟ್ಟೆ ಆಗಿರೋದ್ರಿಂದ. ನೋಡಿ, ಈ ಥರ 7ವರೆಗೆ ತೊಗೊಂಡ್ರೆ ನಡೆಯುತ್ತೆ. ಮೇಲ್ಗಡೆ ಒಂದು 1/4 ಇಂಚುಗಿಂತ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ಹೊಲಿಗೆಗೆ ಹೋಗುತ್ತೆ. ಹಾಗಾಗಿ ನೋಡಿಕೊಂಡು ತೊಗೊಳ್ಳಿ. ನಾನೊಂದು 8.25 ತೊಗೋತಾ ಇದ್ದೀನಿ, ಸಾಕಿಷ್ಟೇ ಉದ್ದ. ಈಗ ಒಂದು ಮಾರ್ಕ್ ಹಾಕ್ಕೊಂಡು ಸ್ವಲ್ಪ ಕ್ರಾಸಾಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಅಡ್ಡ ಅಳ್ತ ಎಷ್ಟಿದೆ ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಅದೇ ಅಳತೆಗೆ ನೀವು ಮಾರ್ಕ್ ಹಾಕ್ಕೊಳ್ಳಿ. ಅಥವಾ ಇದು ನಾನು ಹೇಳ್ದಂಗೆ ಕಾಟನ್ ಬಟ್ಟೆ ನೀರಿಗೆ ಹಾಕೋದ್ಮೇಲೆ ಸಿಂಕ್ ಆಗುತ್ತೆ, ಅದಕ್ಕೋಸ್ಕರ ನಾನು ಒಂದು 2 ಇಂಚು 2.5 ಇಂಚು ಜಾಸ್ತಿ ತೊಗೋತಾ ಇದ್ದೀನಿ. ನೋಡಿ, ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳೋಣ.
ಇದರಲ್ಲೇನು ನರಿಗೆ ಜಾಸ್ತಿ ಬಂದರೂ ನಡೆಯುತ್ತೆ, ಕಮ್ಮಿ ಬಂದರೂ ನಡೆಯುತ್ತೆ. ಸ್ವಲ್ಪ ಫ್ರೀಯಾಗೆ ಹೆಂಗೆ ಬೇಕಾದರೂ ಹಾಕೋಬೋದು. ಲೂಸ್ ಪ್ಯಾಂಟ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ಮೇಲೆ. ಈಗ ಬಾಟಮಿಂದ ಮಾರ್ಕ್ ಹಾಕಿದ್ದೀನಲ್ಲ ಅಲ್ಲಿವರೆಗೂ ಏನಿದೆ ಕರೆಕ್ಟಾಗಿ ಪ್ಯಾಂಟ್ನ ಸರಿ ಮಾಡಿ ಹಾಕೊಳ್ಳೋಣ. ಈ ಥರ ಕರೆಕ್ಟಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಅದೇ ಪಕ್ಕದಲ್ಲೇ ನಾವೊಂದು ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಸುಲಭ. ಈ ಥರ ಮಾರ್ಕ್ ಹಾಕ್ಕೊಂಡು 1 ಇಂಚ್ ಎಕ್ಸ್ಟ್ರಾ ನಾನು ಹಾಕ್ಕೊಂಬಂದಿರ್ತೀನಿ. ಅದು ಹೊಲಿಗೆಯಿಂದ ಒಳಗಡೆ ಸುಮ್ಮನೆ ಕಚ್ಚಾ ಥರ ಒಳಗಡೆ ಬಟ್ಟೆ ಇರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಅದು 1 ಇಂಚ್ ಸಾಕು. ಈ ಬಾಟಮಲ್ಲಿ ಅದನ್ನು ಸ್ವಲ್ಪ ಕ್ರಾಸಾಗಿ ತೊಗೋಬೇಕಷ್ಟೇ. ಫೋಲ್ಡ್ ಮಾಡಿದಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸ್ಟಿಚಿಂಗುಗೆ ಬಟ್ಟೆ ಅಂತ. ಈಗ ಇದೇನು ಮಾರ್ಕ್ ಮಾಡಿದ್ದೀನಿ ಅದ್ರ ಮೇಲೆ ಒಂದು ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡ್ರೆ ಮುಗೀತಿದ್ರು ಕೆಲಸ. ನೋಡಿ ಈ ಥರ ನಾನು ಏನು ಮಾರ್ಕ್ ಮಾಡಿರ್ತೀನಿ ಅದ್ರ ಮೇಲೇ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷದೊಳಗಡೆ ನಾವು ಚೂಡಿದಾರ್ ಪ್ಯಾಂಟ್ನ ಕಟ್ ಮಾಡ್ಬೋದು. 10 ನಿಮಿಷನೂ ತೊಗೊಳ್ಳಲ್ಲ. ಈ ಥರ ಕಟ್ಟಿಂಗ್ ಮಾಡಿಕೊಂಡು ಸ್ವಲ್ಪ ಅಲ್ಲಿ ಶೇಪ್ ಥರ ಸ್ಟ್ರೈಟಾಗಾದ್ರು ತೊಗೋತಾರೆ ಒಬ್ಬೊಬ್ಬರು, ಒಂದು ಸ್ವಲ್ಪ ಶೇಪ್ ಕೊಡ್ತಾರೆ ಅಷ್ಟೇ. ಇದೇನೋ ಅಷ್ಟೇನು ಇಂಪಾರ್ಟೆಂಟ್ ಏನಲ್ಲ ನರಿಗೆ ಪ್ಯಾಂಟ್ಗೆ. ಸ್ವಲ್ಪ ಹೀಗೆ ಕ್ರಾಸಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಇದು ರೆಡಿ ಆಯಿತು. ಮಧ್ಯಕ್ಕೆ ನಾನು ಒಂದು ಚಿಟ್ಕ್ ಹಾಕ್ಕೊಂಡೆ. ಇಲ್ಲೂ ಅಷ್ಟೇ, ಇದು ಫೋಲ್ಡಿಂಗಿಗೆ ಹೋಗುತ್ತೆ. ನಾವು ಕ್ಯಾನ್ವಾಸ್ ಅಂಟಿಸ್ಕೊಂಡು ಫೋಲ್ಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಬಾಟಮ್ ಕಡೆ ಈ ಥರ ಇರುತ್ತಲ್ಲ, ಫೋಲ್ಡ್ ಆಗಿರುತ್ತಲ್ಲ, ಅದನ್ನು ನಾವು ಕಟ್ ಮಾಡ್ಕೋಬೇಕು ಈ ಥರ. ಅವ್ರು ಎಷ್ಟೇ ದಪ್ಪ ಇರಲಿ, ಎಷ್ಟೇ ಸಣ್ಣ ಇರಲಿ, ನಾವೊಂದು ಅಳತೆ ಪ್ಯಾಂಟ್ ತೊಗೊಂಡು ಈ ಥರ ನಾವು ಬೇಕು ಅಂದರೆ ನರಿಗೆ ಜಾಸ್ತಿ ಮಾಡ್ಕೋಬೋದು, ಬೇಕು ಅಂದರೆ ಕಮ್ಮಿ ಮಾಡ್ಕೋಬೋದು. ಇದು ನೋಡಿ ಸೊಂಟದ ಹತ್ರ ಈಗ ನಾವು ಅಟ್ಯಾಚ್ ಮಾಡಬೇಕಲ್ಲ, ಅದಕ್ಕೆ ಬಟ್ಟೆ ಇದು ಮಿಕ್ಕಿರುತ್ತಲ್ಲ, ಕ್ರಾಸಾಗಿ ಕಟ್ ಮಾಡಿರ್ತೀವಲ್ಲ ಅದೇ ಬಟ್ಟೆನ ಎತ್ಕೋಬೇಕು. ಈಗ ಪ್ಯಾಂಟಲ್ಲಿ ಸೊಂಟ ಉದ್ದ ಎಷ್ಟಿದೆ ಅದನ್ನು ನೋಡ್ಕೊಳ್ಳೋಣ. ಅಗಲ ಎಷ್ಟು ಬಂದಿರುತ್ತೆ ಅದನ್ನು ನೋಡಿಕೊಂಡು ನಾನು ಇದರಲ್ಲಿ 1 ಇಂಚಷ್ಟು, ಒಂದು ಅರ್ಧ ಇಂಚಷ್ಟು ಜಾಸ್ತಿ ತೊಗೋತಾ ಇದ್ದೀನಿ. ಅದಾದ ನಂತರ ಹೊಲಿಗೆಗೆ ಅಂತ ಒಂದು 1/4 ಇಂಚ್ಗಿಂತ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ತೊಗೊಂಡಿಲ್ಲ ನಾನು. ಈ ಥರ ಸೊಂಟನ ಸರಿ ಮಾಡ್ಕೊಂಡು ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ ಅಷ್ಟೇ, ಒಂದು 1/4 ಇಂಚ್ ಅಷ್ಟೇ ತೊಗೊಂಡಿದ್ದೀನಿ ನಾನು. ಇನ್ನೂ ಸ್ವಲ್ಪ ತೊಗೋಬೇಕಿತ್ತು, ಸಾಕು ಇದೇನೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಯಾಕಂದರೆ ಬಟ್ಟೆ ಎಳೆಯುತ್ತೆ ಇದು, ನಮ್ಗೆ ನೋಡ್ತಿದ್ದಾಗಲೇ ಗೊತ್ತಾಗೋಗುತ್ತೆ ಕಾಟನ್ ಬಟ್ಟೆ ಎಷ್ಟು ಬಟ್ಟೆ ಸಿಂಕ್ ಆಗುತ್ತೆ ಇದು ಅಂತ ಅಂದ್ಬಿಟ್ಟು. ಇದರಲ್ಲಿ ಅಳತೆಲಿ ಏನಿದೆ ಅದೇ ಅಳತೆಗೆ ನಾವು ಮೇಲ್ಗಡೆ 1 ಇಂಚು ಬಿಟ್ಕೋಬೇಕು. ಯಾಕಪ್ಪ ಅಂದರೆ ನಾವು ಫೋಲ್ಡ್ ಮಾಡ್ತೀವಲ್ಲ ಲಾಡಿ ದಾರ ಹಾಕೋಕ್ಕೆ, ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನಾನು. ಅದಾದ ನಂತರ ಎಷ್ಟಿದೆ ಅದು ಉದ್ದ ತೊಗೊಂಡು ಒಂದು 1/4 ಇಂಚ್ಗಿಂತ ಜಾಸ್ತಿ ಹೊಲಿಗೆ ಸ್ಟಿಚಿಂಗಿಗೆ ಬಿಟ್ಟಿದ್ದೀನಿ. ಈಗ ಒಂದು ಲೈನ್ ಹಾಕ್ಕೊಳ್ಳೋಣ. ಈ ಕಡೆ ಅಳತೆ ಮಾಡ್ಕೊಳ್ಳೋಣ. ಅದು 8 ಕಾಲಿದೆ, ಅದರಷ್ಟೇ ಸೇಮ್ ಬರೋ ತನಕ ಒಂದು ಮಾರ್ಕ್ ಮಾಡಿಕೊಂಡು ನಾವು ಒಂದು ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಸುಲಭ ಆಗಲಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಈ ಥರ ಮಾಡಿಕೊಂಡ್ರೆ ಕಟ್ಟಿಂಗ್ ಮಾಡಬೇಕಾದ್ರೆ ಸುಲಭ ಆಗುತ್ತೆ. ನೋಡಿ ಮೇಲ್ಗಡೆ ಫೋಲ್ಡ್ ಮಾಡೋಕ್ಕೆ ಲಾಡಿ ದಾರ ಹಾಕೋಕ್ಕೆ ಅಂತ 1 ಇಂಚ್ ತೊಗೊಂಡಿದ್ದೀನಿ ನಾನು. ಈಗ ಅದರಲ್ಲಿ ಉದ್ದ ಎಷ್ಟಿದೆ ಅದನ್ನು ತೊಗೊಂಡು ಇದೇ ಥರ ನಾನು ಒಂದು 1/4 ಇಂಚ್ಗಿಂತ ಹೆಚ್ಚಾಗಿ ಹೊಲಿಗೆಗೆ ಬಿಟ್ಕೊಂಡು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಕೇಲಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಕಟ್ಟಿಂಗ್ ಸುಲಭ ಆಗುತ್ತೆ. ಮನೆ ಹತ್ರ ಹಾಕೊಳ್ಳೋಕ್ಕೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನರಿಗೆ ಪ್ಯಾಂಟು. ಈ ಟೈಟ್ ಪ್ಯಾಂಟ್ಗಳನ್ನೆಲ್ಲ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಈ ಥರದಾದರೆ ಆರಾಮಾಗಿ ಫ್ರೀಯಾಗೆ ಇರ್ಬೋದು. ಇದು ಇನ್ನೊಂದು ಎಕ್ಸ್ಟ್ರಾ ಇತ್ತಲ್ಲ, ಅದೇ ಥರ ಕಟಿಂಗ್ ಮಾಡಿ ಮಿಕ್ಕಿರ್ತದಲ್ಲ ಆ ಬಟ್ಟೆ ತೊಗೊಂಡು ನಾವು ಈ ಥರ ಕ್ರಾಸಾಗಿ ಇಟ್ಕೊಂಡು ಎಷ್ಟು ಉದ್ದ ಬೇಕು ನೋಡಿಕೊಂಡು, ಒಂದೊಂದು ಇನ್ನೂ ಉದ್ದ ಇರುತ್ತೆ, ಇಲ್ಲ ಒಂದೊಂದು ಇನ್ನೂ ಅಗಲ ಇರುತ್ತೆ. ಇದು ಮೀಡಿಯಮ್ ಆಗಾಗಿದೆ. ಒಂದು ಸ್ವಲ್ಪ ಜಾಸ್ತಿನೇ ಒಂದು 2 ಇಂಚ್ ಬಿಟ್ಕೊಳ್ಳೋಣ, ಬಟ್ಟೆ ಇದೆಯಲ್ಲ ಹಾಗಾಗಿ ಜಾಸ್ತಿನೇ ಬಿಟ್ಕೊಂಡಿದ್ದೀನಿ ನಾನು. ಬೇಕಾದರೆ ಹೊಲ್ದಾದ್ಮೇಲೆ ನಾನು ಕಟ್ ಮಾಡ್ಕೊತೀನಿ ಅಂತ. ಈಗ ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಳ್ಳೋಣ. ಸ್ಟ್ರೈಟಾಗಿ ಗೆರೆ ಹಾಕ್ಕೊಂಡು ವೇಸ್ಟ್ ಏನಿದೆ ಅದನ್ನು ಕಟ್ಟಿಂಗ್ ಮಾಡಿಕೊಂಡು ಇದಕ್ಕೆ ಸರಿ ಹೊಂದುವಂಗೆ ಎತ್ತಿಟ್ಕೋಬೇಕು. ಇದನ್ನು ಹೊಲಿಬೇಕಾದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ. ಯಾವ ಕಡೆನಾದರೂ ನಾವು ಸೇರಿಸ್ಕೋಬೋದು. ಅಂದರೆ
ಈ ಕಡೆ ಕ್ರಾಸಾಗಿ ಹೊಲಿಗೆ ಹಾಕ್ದಾಗ ನಾವು ಈ ಕಡೆ ಸ್ವಲ್ಪ ಜಾಸ್ತಿ ಬಟ್ಟೆ ಬರುತ್ತೆ. ನಾನು ಇನ್ನೂ ಬಿಟ್ಟಿದ್ದೀನಿ. ಅದನ್ನು ಕಟ್ಟಿಂಗ್ ಮಾಡಿಕೊಂಡ್ರೆ ಹೊಲ್ಗೆಗೆ ಹೋಗುತ್ತೆ. ನೋಡಿ ಅದು ಮಾರ್ಕ್ ಹಾಕ್ತಾ ಇದ್ದೀನಲ್ಲ, ಅಷ್ಟು ಇನ್ನೂ ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ನಾವು ಸ್ಟಿಚಿಂಗ್ ಮಾಡಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ಈಗೇನು ಅವಶ್ಯಕತೆ ಇಲ್ಲ. ನೀವು ಕಲಿತಾ ಇರೋರ್ಗೆ ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಬಟ್ಟೆ ಇರುತ್ತಲ್ಲ, ಡೋಂಟ್ ವರಿ, ಏನೂ ಹೆದರ್ಕೊಳ್ಳೋ ಅಷ್ಟಿಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ಸೇರಿಸಿ ಹೊಲಿಗೆ ಹಾಕ್ಕೊಳ್ಳೋದು. ಮುಗೀತು ಪ್ಯಾಂಟ್ ಕಟ್ಟಿಂಗ್. ಇಷ್ಟೇ ಸುಲಭ ಅಷ್ಟೇ. ಒಂದು 10 ನಿಮಿಷದ ಒಳಗಡೆನೇ ಆರಾಮಾಗಿ ಕಟ್ ಮಾಡ್ಕೊಬಿಡ್ಬೋದು. ಇದರಲ್ಲಿ ಲಾಡಿ ದಾರ ಮಾಡ್ಕೋಬೇಕು ನಾವು. ನಾನು ಮಾಡ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಅದನ್ನು ಎರಡನ್ನ ಜಾಯಿಂಟ್ ಮಾಡ್ಕೊಂಡ್ರೆ 1/4 ಇಂಚು 1.5 ಇಂಚು ತೊಗೊಂಡು ಫೋಲ್ಡ್ ಹೊಲ್ಕೊಂಡ್ರೆ ಲಾಡಿ ದಾರ ರೆಡಿಯಾಗುತ್ತೆ. ನೋಡಿದ್ರಲ್ಲ, ಒಂದು ಸಲ ನಾವು ಅಳತೆ ಪ್ಯಾಂಟ್ ಏನಿದೆ, ನಿಮ್ಗೇನಾದರೂ ಕನ್ಫ್ಯೂಸ್ ಆದರೆ ಅಳತೆ ಪ್ಯಾಂಟ್ ಏನಿದೆ ಅದನ್ನು ಇಟ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗೋಗುತ್ತೆ. ನೋಡಿದ್ರಲ್ಲ, ಸ್ವಲ್ಪ ಅದು ಬ್ಲ್ಯಾಕ್ ಇರೋದ್ರಿಂದ ನಿಮಗೆ ಕಾಣಿಸುತ್ತೆ ಅಂತ ನಾನು ಮತ್ತೆ ಹತ್ರದಿಂದ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ಥರ ನಾನು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಫೋಲ್ಡ್ ಮಾಡಿದಾಗ ಒಳಗಡೆ ಸೇರ್ಕೋಬೇಕು ಕರೆಕ್ಟಾಗಿ ಅಂತ. ಉದ್ದ ಏನಿದೆ ಉದ್ದ ತೊಗೊಂಡಿದ್ದೀನಿ. 1-2 ಇಂಚ್ ಅಗಲ ತೊಗೊಂಡಿದ್ದೀನಿ ಅಷ್ಟೇ. ನಾನು ಸೇಮ್ ಅಳತೆಲಿ ಏನು ಇದೆ ಅದೇ ಅಳತೆಗೆ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ.